ಈ ವಿಡಿಯೋದಲ್ಲಿ ನಾವು 4ನೇ ತರಗತಿ ಪರಿಸರ ಅಧ್ಯಯನ ಪಾಠ 16 ಬದಲಾಗುತ್ತಿರುವ ಕುಟುಂಬಗಳು ಸಂಪೂರ್ಣ ವಿವರಣೆ ಮತ್ತು ಪ್ರಶ್ನೆ ಉತ್ತರಗಳನ್ನ ನೋಡೋಣ. ಈ ಚಾನೆಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಲೇಟ್ ಮಾಡದ ಪಾಠ ನೋಡೋಣ. ಚಿತ್ರದಲ್ಲಿ ತೋರಿಸಿರುವುದು ರಾಜಮ್ಮ ರಾಮಯ್ಯನ ಕುಟುಂಬದ ಹಿಂದಿನ ವರ್ಷದ ಚಿತ್ರ. ಇಲ್ಲಿ ಚಿತ್ರ ಇದೆಯಲ್ಲ, ರಾಜಮ್ಮ ಮತ್ತು ರಾಮಯ್ಯನ ಕುಟುಂಬದ ಹಿಂದಿನ ವರ್ಷದ ಚಿತ್ರ. ಸರಿಯಾಗಿ ಗಮನಿಸು. ಇಲ್ಲಿ ನೋಡ್ರಿ, ರಾಮಯ್ಯ ರಾಜಮ್ಮ ಅದರ. ಅವರಿಗೆ ಇವರು ಮಕ್ಕಳು ಗೋಪಿ, ಸುರೇಶ, ರಮೇಶ, ದಿಲೀಪ, ಪಿಂಕಿ. 4 ಜನ ಮಕ್ಕಳು. ಇಬ್ಬರದು ಮದುವೆ ಆಗಿದೆ ನೋಡಿ. 5 ಜನ ಮಕ್ಕಳು, ಒಟ್ಟು 5 ಜನ ಮಕ್ಕಳು. ಇಬ್ಬರದು ಮದುವೆ ಆಗಿದೆ. ಗೋಪಿದು ದೀಪಿಕಾ ಅವ್ರ ಜೊತೆ ಮದುವೆ ಆಗಿದೆ. ಸುರೇಶ ಅವ್ರದ್ದು ರಾಧಿಕಾ ಅವ್ರ ಜೊತೆ ಮದುವೆ ಆಗಿದೆ. ನೆಕ್ಸ್ಟ್, ಗೋಪಿ ಮತ್ತು ದೀಪಿಕಾರವರಿಗೆ ಮಕ್ಕಳಿದಾರ ಸುಹಾಸ, ಸುರಭಿ. ಇವರು ರಾಮಯ್ಯ ಮತ್ತು ರಾಜಮ್ಮ ಅವರಿಗೆ ಮೊಮ್ಮಕ್ಕಳು. ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ ನೋಡ್ರಿ. 2, 4, 4, 3, 7, 7, 2, 9, 9, 2, 11 ಜನರಿದ್ದಾರೆ. ರಾಮಯ್ಯನಿಗೆ ಎಷ್ಟು ಮಕ್ಕಳು? ಯಾರು 5 ಮಕ್ಕಳದಾರ ನೋಡಿದ್ವಿ. ಗೋಪಿ, ಸುರೇಶ, ರಮೇಶ, ದಿಲೀಪ, ಪಿಂಕಿ. ಗೋಪಿಗೆ ಎಷ್ಟು ಮಕ್ಕಳು? ಯಾರು? ಗೋಪಿಗೆ 2 ಜನ ಮಕ್ಕಳು, ಸುಹಾಸ, ಸುರಭಿ. ನೋಡಿದ್ವಲ್ಲ. ನೆಕ್ಸ್ಟ್, ಈ ಚಿತ್ರವನ್ನ ನೋಡಿ. ರಾಮಯ್ಯ, ರಾಜಮ್ಮ. ಇಲ್ಲಿ ಒಂದು ಪಾಪು ಬಂದಿದೆ. ನಾನು ರಾಧಿಕಾ, ಸುರೇಶನ ಹೆಂಡತಿ. ಇದು ನಮ್ಮ ಪಾಪು, ನಮ್ಮ ಕುಟುಂಬದ ಹೊಸ ಸದಸ್ಯ. ಕುಟುಂಬಕ್ಕೆ ಹೊಸ ಸದಸ್ಯ ಬಂದಿದೆ, ಒಂದು ಪಾಪು. ನೆಕ್ಸ್ಟ್, ನಾನು ಶೀಲಾ. ನಾನು ರಮೇಶನನ್ನ ಮದುವೆಯಾಗುವೆ. ಮದುವೆಯ ನಂತರ ಇಲ್ಲಿಯೇ ಇರುವೆ. ಹೊಸ ಸದಸ್ಯರು ಇವರು ಬರ್ತಾರ. ನೆಕ್ಸ್ಟ್, ನಾನು ಪಿಂಕಿ. ನಾನು ಉನ್ನತ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಹೊರಟಿರುವೆ. ನಾನು ಇನ್ನು ಮುಂದೆ ಅಲ್ಲಿಯೇ ಇರುವೆ. ಉನ್ನತ ಶಿಕ್ಷಣ ಮುಗಿಯುವವರೆಗೂ ಅವರು ಅಲ್ಲಿಯೇ ಇರ್ತಾರೆ. ಯಾರು? ಪಿಂಕಿ ಅವರು. ನೆಕ್ಸ್ಟ್, ಇಲ್ಲಿ ನೋಡ್ರಿ, ಗೋಪಿ, ಸುರಭಿ, ಸುಹಾಸ. ನಾನು ಗೋಪಿ, ನನಗೆ ಬೇರೆ ಊರಿನಲ್ಲಿ ಕೆಲಸ ಸಿಕ್ಕಿದೆ. ನಾನು ನನ್ನ ಕುಟುಂಬ ಅಲ್ಲಿಗೆ ಹೋಗುತ್ತಿದ್ದೇವೆ. ಅಲ್ಲಿಯೇ ಇರುತ್ತೇವೆ. ಅಂದ್ರ ಹೋಗುವವರು ಇಬ್ಬರಾದ್ರು, ಒಳಗ್ ಬರುವವರು ಇಬ್ಬರಾದ್ರು. ರಾಮಯ್ಯನ ಕುಟುಂಬದಲ್ಲಿ ಆದ ಬದಲಾವಣೆಗಳನ್ನ ಗಮನಿಸು. ನೋಡೋಣ. ಗೋಪಿ ಕುಟುಂಬವು ಬೇರೆ ಊರಿಗೆ ಹೋಗಲು ಕಾರಣವೇನು? ಬೇರೆ ಊರಿನಲ್ಲಿ ಕೆಲಸ ಸಿಕ್ಕಿರುವುದು ಗೋಪಿ ಬೇರೆ ಊರಿಗೆ ಹೋಗಲು ಕಾರಣವಾಗಿದೆ. ಪಿಂಕಿ ಪಟ್ಟಣಕ್ಕೆ ಏಕೆ ಹೋಗುತ್ತಿದ್ದಾಳೆ? ಉನ್ನತ ವ್ಯಾಸಂಗಕ್ಕಾಗಿ ಪಿಂಕಿ ಪಟ್ಟಣಕ್ಕೆ ಹೋಗುತ್ತಿದ್ದಾಳೆ. ಶೀಲಾ ಈ ಕುಟುಂಬಕ್ಕೆ ಏಕೆ ಬರುತ್ತಿದ್ದಾಳೆ? ರಮೇಶನನ್ನ ಮದುವೆಯಾಗಿ ಶೀಲಾ ಈ ಕುಟುಂಬಕ್ಕೆ ಬರುತ್ತಿದ್ದಾರೆ. ಸುರೇಶನ ಕುಟುಂಬದ ಹೊಸ ಸದಸ್ಯ ಯಾರು? ಅವರ ಮಗು ಅಥವಾ ಪಾಪು. ನೆಕ್ಸ್ಟ್, ರಾಮಯ್ಯನ ಕುಟುಂಬದ ವಂಶವೃಕ್ಷ ಬರೆ. ಇಲ್ಲಿ ಮೇಲ್ಗಡೆ ಐತಲ್ಲ, ಅದನ್ನ ವಂಶವೃಕ್ಷ ಬರೆ. ಕುಟುಂಬದಿಂದ ಹೊರಗೆ ಹೋದವರಿಗೆ ವೃತ್ತ ಸುತ್ತು, ಬಂದವರಿಗೆ ಚೌಕ ಸುತ್ತು. ರಾಮಯ್ಯನ ಕುಟುಂಬದಲ್ಲಾದ ಬದಲಾವಣೆಯನ್ನ ಗುರುತಿಸು. ಈಗ ರಾಮಯ್ಯ, ರಾಜಮ್ಮ ಅವರ ಎಲ್ಲ ಮಕ್ಕಳನ್ನ ಬರೆದು ಕುಟುಂಬದಿಂದ ಹೊರಗೋಯಾರಲ್ಲ ಅವರಿಗೆ ವೃತ್ತ ಸುತ್ರಿ, ಒಳಗ್ ಬಂದವರಿಗೆ ಚೌಕ ಹಾಕ್ರಿ. ಮೇಲ್ಗಡೆ ಇದೆ ಅಲ್ಲ, ಅದೇ ಸೇಮ್ ಹಾಕ್ರಿ. ಇನ್ನು ಯಾರು ಬಂದಾರ ಅವರ ಜೊತೆ ಸಂಬಂಧವನ್ನ ಕೂಡಿಸ್ರಿ. ಈ ವರ್ಷ ರಾಮಾಯಣ ಕುಟುಂಬದ ಸದಸ್ಯರ ಸಂಖ್ಯೆ ಎಷ್ಟು? ಏಕೆ?
ಇಲ್ಲಿ 4 ಜನ ಹೋದ್ರು, ಇಬ್ರು ಒಳಗ್ ಬಂದ್ರು, ಅಂದ್ರ 11 ಜನ ಇದ್ರು, 9 ಜನ ಆಗ್ತಾರ. ಏಕೆಂದ್ರೆ ಸುರೇಶ ಬೇರೆ ಊರಿಗೆ ಹೋದ. ಕುಟುಂಬದಲ್ಲಿರುವ ಕೆಲವರು ಹಲವು ಕಾರಣಗಳಿಂದಾಗಿ ಬೇರೆಡೆಗೆ ಹೋಗುತ್ತಾರೆ. ಹೊಸ ಸದಸ್ಯರು ಕುಟುಂಬಕ್ಕೆ ಬಂದು ಸೇರುತ್ತಾರೆ. ಓದಿ ತಿಳಿದ. ನೆಕ್ಸ್ಟ್, ನಿನ್ನ ಕುಟುಂಬದ ವಂಶವೃಕ್ಷ ಬರೆ. ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಇತರ ಅಜ್ಜ, ಅಜ್ಜಿ ಇರ್ತಾರಲ್ಲ ಅವ್ರದ್ದು. ಅಜ್ಜ, ಅಜ್ಜಿ, ಮದುವೆ ಆಗಿದ್ರ ಈ ರೀತಿ ತೋರ್ಸ್ರಿ. ಗಂಡ ಹೆಂಡತಿ ಇವರಿಬ್ರು, ಇವರಿಗೆ ಮಕ್ಕಳು, ಎಷ್ಟ್ ಜನ ಮಕ್ಕಳು ಅನ್ನೋದನ್ನ ಬರೀರಿ ಈ ರೀತಿಯಾಗಿ. ನೆಕ್ಸ್ಟ್, ಅವರಿಗೆ ನೀವು ಮಕ್ಕಳು, ನೀವ್ ಎಷ್ಟ್ ಜನ ಅನ್ನೋದನ್ನ ಬರೀರಿ ಈ ರೀತಿಯಾಗಿ. ಇನ್ನು ತಲೆಮಾರು ಜಾಸ್ತಿ ಇದ್ರೆ ಅದನ್ನು ಬರೀರಿ. ನೆಕ್ಸ್ಟ್, ನಿನ್ನ ಕುಟುಂಬದಲ್ಲಿ ಹೊಸದಾಗಿ ಯಾರಾದರೂ ಸದಸ್ಯರು ಸೇರಿದ್ದರೆ ವಂಶವೃಕ್ಷದಲ್ಲಿ ಅವರಿಗೆ ತ್ರಿಭುಜ ಗುರುತು ಮಾಡು. ಅವರ ವಿವರಗಳನ್ನ ಇಲ್ಲಿ ಬರೆ. ನಿಮ್ಮ ಕುಟುಂಬದ ಹೆಸರನ್ನ ಬರೀರಿ, ಯಾರ ಬಂದಿದ್ರ ಬಂದ ಕಾರಣವನ್ನ ಬರೀರಿ, ಬಂದ ಊರನ್ನು ಬರೀರಿ. ನೆಕ್ಸ್ಟ್, ನಿನ್ನ ಕುಟುಂಬದಿಂದ ಯಾರಾದರೂ ಸದಸ್ಯರು ಬೇರೆಡೆಗೆ ಹೋಗಿದ್ದರೆ ಅವರಿಗೆ ವೃತ್ತ ಗುರುತು ಹಾಕು. ಅವರ ವಿವರಗಳನ್ನ ಇಲ್ಲಿ ಬರೆ. ಹೆಸರು ಬರೀರಿ, ಅವ್ರದ್ದು ಸಂಬಂಧ ಬರೀರಿ, ಮುಖ್ಯಸ್ಥರೊಂದಿಗೆ ಈಗಿರುವ ಊರು, ಬೇರೆಡೆಗೆ ಹೋಗಲು ಕಾರಣವನ್ನ ಬರೀರಿ. ನೆಕ್ಸ್ಟ್, ಇಲ್ಲಿ 2 ಕುಟುಂಬಗಳ ಸರಳವಾದ ವಂಶವೃಕ್ಷ ನೀಡಿದೆ. ಇದರಲ್ಲಿ ವೃತ್ತದಲ್ಲಿ ತೋರಿಸಿದವರು ಕುಟುಂಬದಿಂದ ಬೇರೆ ಬೇರೆ ಹೋಗಿದ್ದಾರೆ, ಅಂದ್ರೆ ಬೇರೆ ಹೋದ್ರು. ತ್ರಿಭುಜ ಇರುವವರು ಈ ಕುಟುಂಬಕ್ಕೆ ಬಂದು ಸೇರಿದ್ದಾರೆ, ಕುಟುಂಬಕ್ಕೆ ಬಂದು ಸೇರಿದ್ದಾರೆ. ಇವುಗಳನ್ನ ಗಮನಿಸು. ನೋಡೋಣ. ನೋಡ್ರಿ, ಸಲೀಂ ಫಾತಿಮಾ ಅವರ ಕುಟುಂಬ, ಅವರಿಗೆ ನವಾಜ್ ಎಂಬ ಮಗ, ಅವರ ಹೆಂಡತಿ ಮುನ್ನಿ, ಇವರು ಬೇರೆಯಿಂದ ಬಂದವರು. ಯಾಕಂದ್ರ ಇಲ್ಲೇ ತ್ರಿಭುಜ ಇದೆಯಲ್ಲ, ಹಂಗಾಗಿ ಬೇರೆಯಿಂದ ಬಂದವರು. ಅವರಿಗೆ 2 ಮಕ್ಕಳು, ಸುಫಿಯಾ, ಇಮ್ರಾನ್. ನೆಕ್ಸ್ಟ್, ಇವರಿಗೆ ಮಗ ರಿಹಾನ್, ಉನ್ನತ ವ್ಯಾಸಂಗಕ್ಕಾಗಿ ಹೋಗಿರ್ಬೋದು. ಶಬಾನ ಮಗಳು, 1, 2, 3, ಖಾದರ್ 4 ಜನ ಮಕ್ಕಳು. ನಸೀಬಾ ಅವರ ಹೆಂಡತಿ, ಇವರಿಗೆ ಮಕ್ಕಳು ಕರೀಂ, ರಹೀಂ. ಒಟ್ಟು ಎಷ್ಟು ಜನ ಆದ್ರು? 2. ಬೇರೆ ಕಡೆ ಹೋಗುವವರಿಗೆ 1, 2 ಬೇರೆ ಕಡೆ ಹೋಗ್ತಾರ. ಆದ್ರೂ ಒಟ್ಟು ಕುಟುಂಬದಲ್ಲಿರುವವರನ್ನು ನೋಡ್ಬಿಡೋಣ. 2, 4, 6, 8, 10, 12 ಜನ ಅದಾರ. ಇವರಿಬ್ರು ಹೋದ್ರೆ 10 ಜನ ಉಳಿತಾರ. ಸಲೀಂ ಮತ್ತು ಫಾತಿಮಾರಿಗೆ ಎಷ್ಟು ಮಕ್ಕಳು? ಇಲ್ಲೇ ನೋಡ್ರಿ, 1, 1, 2, 3, 4 ಜನ ಮಕ್ಕಳು. 4 ಜನ ಮಕ್ಕಳು. ಸಲೀಂ ಕುಟುಂಬದಲ್ಲಿ ಈಗ ಎಷ್ಟು ಜನ ಇದ್ದಾರೆ? 12 ಜನ ಇದ್ರು, 2 ಜನ ಹೋಗ್ತಾರ. ಅದ್ರ ಇಲ್ಲ 6, 8, 10, 12 ಇವರಿಬ್ರು ಹೋಗೋರು, ವೃತ್ತದಲ್ಲಿರೋರು. ನೆಕ್ಸ್ಟ್, ಸಲೀಂ ಕುಟುಂಬದಿಂದ ಬೇರೆ ಕುಟುಂಬಕ್ಕೆ ಹೋದವರ ಸಂಖ್ಯೆ ಎಷ್ಟು? 2. ಬೇರೆ ಕುಟುಂಬದಿಂದ ಸಲೀಂ ಕುಟುಂಬಕ್ಕೆ ಬಂದವರ ಸಂಖ್ಯೆ ಎಷ್ಟು? 3. ಅಂದ್ರ ಅವರು ತ್ರಿಭುಜ ಇರೋದನ್ನೆಲ್ಲಾ ಸೇರ್ಸ್ರಿ ಅಂತ ಹೇಳಾರಲ್ಲ, ಇವರು ಬಂದವರ ಅಂತ ತಗೊಂಡ್ರ 3, ಇವ್ರನ್ನಿಬ್ಬರನ್ನ ತಗೊಂಡ್ರ 2. ನೆಕ್ಸ್ಟ್, ರಾಣಿ, ರಾಜು, ಸುನೀತಾ, ಸರ್ವೇಶ. ಈಗ ರಾಜುವಿನ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ? 4. ರಾಜುವಿನ ಕುಟುಂಬಕ್ಕೆ ಬಂದವರ ಸಂಖ್ಯೆ ಒಬ್ಬರೇ ಬಂದಿದ್ದಾರೆ. ಯಾರು? ರಾಣಿ. ರಾಜುವಿನ ಕುಟುಂಬದಿಂದ ಹೊರಗೆ ಹೋದವರ ಸಂಖ್ಯೆ ಎಷ್ಟು? 1. ಸಲೀಂ ಮತ್ತು ರಾಜುವಿನ ಕುಟುಂಬದಲ್ಲಿ ಯಾವ ಕುಟುಂಬ ದೊಡ್ಡದು? ಏಕೆ? ಸಲೀಂ ಅವರ ಕುಟುಂಬ ದೊಡ್ಡದು, ಏಕೆಂದರೆ ಅಲ್ಲಿ ಹೆಚ್ಚು ಜನರು ವಾಸವಾಗಿದ್ದಾರೆ. ನೆಕ್ಸ್ಟ್, ಹಿರಿಯರ ಸಹಾಯ ಪಡೆದು 4 ವರ್ಷದ ಹಿಂದಿನ ನಿನ್ನ ವಂಶವೃಕ್ಷವನ್ನ ಬರೆ. ಈಗಿನ ನಿನ್ನ ವಂಶವೃಕ್ಷ, ಕುಟುಂಬದ ವಂಶವೃಕ್ಷ ಬರೆ.
4 ವರ್ಷದ ಹಿಂದಿಂದು ಈಗಿಂದು ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿ ಸಹಾಯ ಪಡೆದು ಇದನ್ನ ಹಾಕಿ. ನೀನು ಬರೆದ 2 ವೃಕ್ಷಗಳನ್ನ ಹೋಲಿಸಿ ಉತ್ತರ ಬರೆ. ಆಗಿನ ಮತ್ತು ಈಗಿನ ನಿನ್ನ ಕುಟುಂಬಗಳಲ್ಲಿ ಯಾವುದು ದೊಡ್ಡ ಕುಟುಂಬ? ಇದನ್ನ ನೋಡ್ರಿ. ಈ 4 ವರ್ಷಗಳಲ್ಲಿ ನಿನ್ನ ಕುಟುಂಬದಲ್ಲಿ ಏನಾದರೂ ಬದಲಾವಣೆ ಇದೆಯೇ? ಇಲ್ಲವೇ ಬದಲಾವಣೆ ಯಾಗಿದ್ದರೆ ಕಾರಣ ಬರೆ. ಬದಲಾವಣೆ ಆಗಿದ್ರ ಬದಲಾವಣೆ ಆಗಿದೆ, ಕಾರಣ ಏನಂದ್ರ ಮದುವೆ ಆಗಿದೆ ಅಥವಾ ನಮ್ಮ ಚಿಕ್ಕಪ್ಪನಿಗೆ ಪಾಪು ಆಗಿದೆ, ಈ ತರ ಏನ್ ಕಾರಣ ಇರ್ತೋ ಅದನ್ನ ಬರೀರಿ. ನಿನ್ನ ಮನೆಯ ನೆರೆಹೊರೆಯ ಕುಟುಂಬಗಳನ್ನ ಗಮನಿಸು. ಒಂದು ದೊಡ್ಡ ಕುಟುಂಬ ಮತ್ತು ಚಿಕ್ಕ ಕುಟುಂಬದ ಸರಳ ವಂಶವೃಕ್ಷ ಬರೆ. ದೊಡ್ಡ ಕುಟುಂಬ, ಚಿಕ್ಕ ಕುಟುಂಬ. ನಿಮ್ಮ ನೆರೆಹೊರೆಯ ಮನೆ ಇರುತ್ತಲ್ಲ, ನಿಮ್ಮ ಅಕ್ಕಪಕ್ಕದ ಮನೆ, ಆ ಮನೆಯದು ಬರೀರಿ. ಒಂದ್ ದೊಡ್ಡ ಕುಟುಂಬ ಅಂದ್ರೆ ಒಂದ್ 6 ರಿಂದ 8 ಜನ ಇರುವಂತದ್ದು ತಗೊಳ್ರಿ, ಇಲ್ಲ 10 ಜನ ಇರುವಂತದ್ದು ತಗೊಳ್ರಿ. ಚಿಕ್ಕ ಕುಟುಂಬ ಅಂದ್ರ 4 ಜನ 6 ಜನ ಇರುವಂತದ್ದು ಒಂದು ತಗೊಳ್ರಿ. ನೆಕ್ಸ್ಟ್, ಕುಟುಂಬದ ಸದಸ್ಯರು ಬೇರೆ ಕಡೆಗೆ ಹೋಗಿ ನೆಲೆಸಲು ಇರುವ ಕಾರಣಗಳನ್ನ ಪಟ್ಟಿ ಮಾಡು. ಹಿರಿಯರ ನೆರವನ್ನ ಪಡೆದು ಬರೆ. ಬೇರೆ ಊರಿನಲ್ಲಿ ಕೆಲಸ ಸಿಕ್ಕಿರುವುದು, ಉನ್ನತ ವ್ಯಾಸಂಗಕ್ಕಾಗಿ, ಬರಗಾಲ, ಅತಿಯಾದ ಮಳೆ, ಊರಲ್ಲಿ ಕೆಲಸ ಇಲ್ಲದಿರುವುದು, ಇವೆಲ್ಲ ಕಾರಣಗಳಾಗ್ತವೆ. ನೆಕ್ಸ್ಟ್, ನಿನಗಿದು ಗೊತ್ತೇ ನೋಡ್ಬಿಡೋಣ. ಧಾರವಾಡದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಲೋಕೂರು ಎಂಬ ಗ್ರಾಮದಲ್ಲಿ 7 ತಲೆಮಾರುಗಳಿಂದ ಜನರು ಒಂದೇ ಕುಟುಂಬದಲ್ಲಿ ವಾಸಿಸುತ್ತಿದ್ದಾರೆ. ಇಂದು ಈ ದೊಡ್ಡ ಕುಟುಂಬದ ಸದಸ್ಯರ ಸಂಖ್ಯೆ 180. ಅಬ್ಬಬ್ಬಾ, 180 ಜನ ಅದರಂತಹ ಕುಟುಂಬದಲ್ಲಿ. ನೆಕ್ಸ್ಟ್, ಎಂಎಂ ಕೈಗಾರಿಕಾ ಕುಟುಂಬ ಎಂದೇ ಗುರುತಿಸಲ್ಪಡುವ ಕೃಷ್ಣಮೂರ್ತಿಯವರ ಕುಟುಂಬದಲ್ಲಿ 40 ಜನರಿದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಈ ಎಂಎಂ ಕೈಗಾರಿಕಾ ಕುಟುಂಬ ಅನ್ನೋದು ಕೃಷ್ಣಮೂರ್ತಿ ಅವರ ಕುಟುಂಬ ಅಂತ 40 ಜನ ಅದರಂತ ನೋಡ್ರಿ. ಬೆಂಗಳೂರಿನಾಗ 40 ಜನ ವಾಸ ಮಾಡೋದಂದ್ರೆ ಗ್ರೇಟ್. ಮತ್ತ ಪರಸ್ಪರ ಅಸಹಕಾರ, ಹೊಂದಾಣಿಕೆಯ ಕೊರತೆ, ಕೆಲಸದ ಹಂಚಿಕೆಯಲ್ಲಿ ಅಸಮಾನತೆ, ಹೊಸ ಅಗತ್ಯಗಳು ಮುಂತಾದವುಗಳಿಂದಾಗಿ ದೊಡ್ಡ ಕುಟುಂಬಗಳು ಚಿಕ್ಕ ಕುಟುಂಬಗಳಾಗಿ ಬದಲಾವಣೆಗೊಂಡಿವೆ. 3 ತಲೆಮಾರಿನ ವಂಶವೃಕ್ಷ ಅಥವಾ ಮಾಹಿತಿಯನ್ನ ಅನೇಕ ವ್ಯವಹಾರಗಳಲ್ಲಿ, ಧಾರ್ಮಿಕ ವಿಧಿ ವಿಧಾನಗಳಲ್ಲಿ ಬಳಸುತ್ತಾರೆ. ಹೌದು, ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಪಾಠ 17 ಮನೆಯೇ ಮೊದಲ ಪಾಠಶಾಲೆ, ಇದನ್ನ ನೋಡೋಣ. ಧನ್ಯವಾದಗಳು.